ಸುಮಲತಾಗಾಗಿ ಸ್ವಯಂ ಸೇವಕರ ದಾಖಲಾತಿ ಶುರುವಾಗಿದೆ. ಅಂಬಿ ಅಮರ 2019 ಅನ್ನೋ ಹೆಸರಲ್ಲಿ ದಾಖಲಾತಿ ಸದಸ್ಯತ್ವವನ್ನ ಶುರು ಮಾಡಿದ್ದಾರೆ. ಆನ್ಲೈನ್ ಮೂಲಕ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ಮತದಾರರ ಗುರುತಿನ ಚೀಟಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರಿಗಾಗಿ ಈ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸ್ವಯಂ ಸೇವಕರ ದಾಖಲಾತಿ ಕೂಡ ಶುರುವಾಗಿದ್ದು, ಬೂತ್ ಮಟ್ಟದ ಕಾರ್ಯಕರ್ತರಿಗಾಗಿ ಈ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಹೆಸರು, ಮೊಬೈಲ್ ಸಂಖ್ಯೆ ಹಾಗೇನೆ ಬೂತ್ ಮಟ್ಟದ ಕಾರ್ಯಕರ್ತರಿಗಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂಬಿ ಅಮರ 2019 ಅನ್ನೋ ಹೆಸರಿನಲ್ಲಿ ಈ ರೀತಿಯಾಗಿ ಸ್ವಯಂ ಸೇವಕರ ಸದಸ್ಯತ್ವ ಈಗಾಗಲೇ ಶುರುವಾಗಿದೆ. ಹೆಸರು, ಮೊಬೈಲ್ ಸಂಖ್ಯೆ ಹಾಗೆ ಮತದಾರರ ಚೀಟಿ ಇದೆಲ್ಲವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರು ಈ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಸುಮಲತಾಗಾಗಿ ಸ್ವಯಂ ಸೇವಕರ ದಾಖಲಾತಿ ಶುರುವಾಗಿದೆ. ಅಂಬಿ ಅಮರ 2019 ಅನ್ನೋ ಹೆಸರಿನಲ್ಲಿ ಈ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ರಾಘವೇಂದ್ರ ಕೊಡ್ತಾರೆ. ರಾಘವೇಂದ್ರ, ಸುಮಲತಾ ಪರವಾಗಿ ಸಾಕಷ್ಟು ಮಂದಿ ಮಂಡ್ಯ ಜನತೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದು ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರಲ್ಲ, ಏನಿದು? ಖಂಡಿತವಾಗಿ ಪ್ರತಿಮಾ, ಏನೀಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ಚುನಾವಣೆ ಘೋಷಣೆ ಆದ ಬಳಿಕ ಮತ್ತಷ್ಟು ರಂಗವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದುವರೆಗೂ ಕೂಡ ಏನು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದಂತ ಸುಮಲತಾ ಇಂದು ಕೂಡ ತಮ್ಮ ಮಂಡ್ಯದಲ್ಲಿ ಒಂದು ಪ್ರಚಾರವನ್ನು ಮುಂದುವರಿಸಿದ್ರು. ಮಂಡ್ಯದ ನಾಗಮಂಗಲ ತಾಲೂಕಿನ ವಿವಿಧ ದೇವಾಲಯಗಳು ಸೇರಿದಂತೆ ಹಲವು ಹೋಬಳಿಗಳಲ್ಲಿ ಒಂದು ಭೇಟಿಯನ್ನ ಮಾಡಿ ಇವತ್ತು ಕೂಡ ತಮ್ಮ ಪ್ರಚಾರವನ್ನು ಮಾಡಿದ್ರು. ಈ ವೇಳೆ ಮಾತನಾಡಿದಂತ ಸುಮಲತಾ, ಏನು ನಾನು ಕೊನೆವರೆಗೂ ಕೂಡ ಕೈ ಟಿಕೆಟ್ಗಾಗಿ ಕಾಯ್ತೀನಿ, ಕೊನೆ ಕ್ಷಣದಲ್ಲಿ ಅವರು ಖಚಿತಪಡಿಸಿದ ನಂತರ ನಾನು ಮುಂದೆ ನಿರ್ಧಾರ ಪಡಿಸ್ತೀನಿ, ರಾಜಕೀಯದಲ್ಲಿ ಏನೇ ಬೇಕಾದ್ರೂ ಆಗ್ಬಹುದು, ಕಡೆ ಕ್ಷಣದಲ್ಲಿ ಕೂಡ ಟಿಕೆಟ್ ಅನ್ನ ಘೋಷಿಸಬಹುದು ಅನ್ನೋ ಮೂಲಕ ಇನ್ನೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅಲ್ಲಿ ವಿಶ್ವಾಸ ನೀಡಿಸಿಕೊಂಡಿದ್ದಾರೆ. ಒಂದು ವೇಳೆ ಅವರು ಟಿಕೆಟ್ ಕೊಡಲಿಲ್ಲ ಅಂದ್ರೂ ಕೂಡ ನಾನು ನನ್ನ ನಿರ್ಧಾರವನ್ನು ಮಾರ್ಚ್ 18ರಂದು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಎಲ್ಲೋ ಒಂದು ಕಡೆ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಿದೆ. ಹೀಗಾಗಿನೇ ಕೂಡ ಸುಮಲತಾ ಚುನಾವಣೆ. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ. ಹಲವಾರು ಕಡೆ ಟೂರಲ್ಲಿ ಇದ್ರು, ಅವ್ರಿಗೂ ಬರ್ಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಈ ಹೊರಗಡೆ ಕೂರ್ಗ್ನೂರಿಗೆಲ್ಲ ಕಾಯ್ತಾ ಇದ್ದಾರೆ ನೋಡಿ ನೀವು. ಹೀಗೆ ಒಂದೊಂದು ಕಡೆಯಿಂದ ವಿಷಯನ ಚರ್ಚೆ ಮಾಡ್ತಾ ಇದ್ವಿ. ಸೀಟಿನ ವಿಷಯ ರಾಹುಲ್ ಗಾಂಧಿಯವರು ಅಂತಿಮವಾಗಿ ನಮ್ಗೆ ಏನು ನಿರ್ಣಯಕ್ಕೆ ಬರ್ತಾರೆ, ಅದಾದ್ಮೇಲೆ ಆ ಕ್ಷೇತ್ರ ಕರೆದು ನಾವು ಚರ್ಚೆ ಮಾಡ್ತೇವೆ, ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡಿದ್ವಿ. ಈ ಮಂಡ್ಯ ಈಗಾಗಲೇ ಹಾಸನದ ವಿಷಯ ಗೊತ್ತಿದೆ ನಿಮಗೆ, ಮತ್ತೇನದ್ರ ಬಗ್ಗೆ ಮಾತನಾಡಬೇಕಾಗಿಲ್ಲ. ಬಾಕಿ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿ. ಅದೆಲ್ಲ ಸುಮ್ಮನೆ ಎಲ್ಲರೂ ಹೇಳ್ತಾರೆ, ಮೈಸೂರು ಹೇಳ್ತಾರೆ, ತುಮಕೂರು ಹೇಳ್ತಾರೆ, ನಮ್ಮ ಈ ಬೆಂಗಳೂರು ನಾರ್ತ್ ಎಲ್ಲ ಹೇಳ್ತಾರೆ. ನಾನಿನ್ನೂ ಅಂತಿಮ ಘಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ನಾನೇ ಅಂತಿಮ ಘಟ್ಟಿಗೆ ತೀರ್ಮಾನ ಮಾಡಿಲ್ಲ, ಅಭಿಪ್ರಾಯ ತಗೊಳ್ತೀನಿ ಅಷ್ಟೇ. ಆಸ್ ಎ ಪಾರ್ಟಿಯ ಅಧ್ಯಕ್ಷ ಕೂರಿಸ್ಕೊಂಡು ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವರು ಬೆಂಗಳೂರಿನ 3 ಕ್ಷೇತ್ರಗಳ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೇವೆ. ಅವರು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಪ್ರಕಾಶ್ ಅವರಲ್ಲೇ ಕೂತಿದ್ದಾರೆ, ನಾರಾಯಣ ರಾವ್ ಇದ್ದಾರೆ. ನಾವು ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೂ ಯಾವುದೇ ಒಂದು ತೀರ್ಮಾನಕ್ಕೆ, ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಅದೆಲ್ಲ ಬಿಡಿ, ಅದರ ಬಗ್ಗೆ ನೀವು ಕೊಡೋ ಸೂಚನೆನೂ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ನಡೀರಿ, ಅದೆಲ್ಲ ಇನ್ನು ಸಾಕು, ಬಿಟ್ಬಿಡಿ.